ನಮ್ ಕುಬೇರು ಕಾಲ್ಕೋಟಿಯ ಟಾಟಾ ಕಾರ್ ತಗೊಂಡು 2-3 ತಿಂಗಳಾಯ್ತು. ಎಲ್ಲಾದ್ರೂ ಟ್ರಿಪ್ ಹೋಗೋಣ ಹೊಸ ಕಾರಲ್ಲಿ ಅಂತ ಕೇಳ್ತಾ ಇದ್ರೆ ಪ್ಲಾನ್ ಮಾಡಿ ಹೋಗೋಣ ಅಂತಿದ್ರು. 2 ತಿಂಗಳಿಂದ ಪ್ಲಾನ್ ಮಾಡ್ತಾ ಇದೀವಿ. ಒಂದ್ ಪ್ಲಾನು ಏರ್ಗಿಳಿತು, ಇನ್ನೊಂದ್ ಪ್ಲಾನು ನೀರ್ಗಿಳಿತು. ಹಿಂಗೆ ಮಾಡ್ತಾ ಇದ್ರೆ ಪ್ಲಾನು ಆಗಲ್ಲ, ಟ್ರಿಪ್ ಆಗಲ್ಲ ಅಂತ ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ಹೊಸ ತರನೇ ಇರ್ಲಿ ಅಂತ 3 ಅವರ್ ಮುಂಚೆ ಒಂದ್ ಹೊಸ ಪ್ಲಾನ್ ಮಾಡಿ ಗೊತ್ತು ಗುರಿ ಜನನ ಇಲ್ದೋ ಜಾಗಕ್ಕೆ ಅನ್ಪ್ಲಾನ್ ರೋಡ್ ಟ್ರಿಪ್ ಮಾಡವ ಅಂತ ನಮ್ ಕುಬೇರಿಗೆ ನಿಮ್ ಕಾಲ್ಕೋಟಿ ಟಾಟಾ ಕರು ಕಾರ್ ತಗೊಬನ್ನಿ ಅಂತ ಹೇಳಿ 1 ಅವರ್ಗೆ ಕರು ಅನ್ಪ್ಲಾನ್ ರೋಡ್ ಟ್ರಿಪ್ ಗೆ ರೆಡಿ ಆಗೋಯ್ತು. ಇನ್ಮೇಲೆ ಏನಾಗುತ್ತೆ ಅದು ಈ ವರ್ಷದ ಇತಿಹಾಸ ಪುಟಕ್ಕೆ ಸೇರ್ಕೊಳ್ಳುತ್ತೆ. ಸೂರ್ಯ ಬಲದ ಕಮಲವೆಂದು ಅರಳದು ಇವತ್ತು ಕಣ್ಣೀರಾಗಿ ಕರಗಿತಲ್ಲ. ನಮ್ಮ ಫ್ಯಾಮಿಲಿ ನನ್ನ ಕಸಿನ್ಸು ಒಳ್ಳೇದು, ಇವರು ಎಲ್ಲರೂ ಹೇಳೋದು ಒಳ್ಳೇದು, ಇವನಿಗೊಂಥರ ಹುಚ್ಚು, ಹ್ಯಾಂಗ ಒಳ್ಳೇದು, ಒಳ್ಳೇದು, ಕೆಲಸ ಮಾಡೋದು, ಇವನು ಸಿವಿಲ್ ಇಂಜಿನಿಯರ್, ಒಳ್ಳೇದು, ಎಂತೆಂಥ ಪ್ರಾಜೆಕ್ಟ್ ಮಾಡ್ತಾರೆ, ಒಳ್ಳೇದು, ಬೆಟ್ಟ ಒಳ್ಳೇದು, ಬಂದ್ಬಿಟ್ಟು ನಮ್ಗೆಲ್ಲ ಇದು ಅವಶ್ಯಕತೆನೂ ಇಲ್ಲ. ಒಳ್ಳೇದು, ಒಳ್ಳೇದು, ಹೌದಲ್ವಾ? ಬಟ್ ಮಾಡ್ರಿ ಆಯ್ತು. ನಾನೇನ್ ಹೇಳ್ತೀನಿ ಗೊತ್ತಾ, ಒಳ್ಳೇದು. ಅವ್ರಿಗೆ ಥಿಂಕಿಂಗ್ ಕೆಪಾಸಿಟಿ ಇಲ್ಲ. ಒಳ್ಳೇದು. ಲೆಟ್ ಮಿ ಕಂಪ್ಲೀಟ್ ದ ಫೈನಲ್ ವರ್ಡ್. ಅಷ್ಟು ಪ್ಯೂರ್ ಸೋಲು ನಮ್ಗೆ ಸಿಗಲ್ಲ. ಇಲ್ಲ ಸಿಗಲ್ಲ. ಅವನು ಒಪ್ಕೊಳ್ಳಲ್ಲ. ಸಾಗದು ನೀರು ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. 74 ಸಲ ರಾತ್ರಿಯಿಂದ ಬೆಳಗ್ಗೆ ನಿದ್ದೆ ಮಾಡದೆ 2 ಕೇಳಿದ್ದೀನಿ. 74 ಸಲ ಕೌಂಟ್ ಇಟ್ಕೊಂಡಿದ್ದೀನಿ. ಒಂದೇನು ಕೇಳಕ್ಕೆ, ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು. ಸೊ ಈ ಥರದೊಂದು ಜಾಗದಲ್ಲಿ ಯಾರೂ ಇಲ್ಲ, ನಿಶಬ್ದವಾದ ಜಾಗದಲ್ಲಿ ಫೈರ್ ಕ್ಯಾಂಪ್ ಹಾಕ್ಕೊಂಡು ನೋಡಿ, ಬರೀ ಚಿಪ್ಸು ಅಷ್ಟೇ, ಇನ್ನೇನಿಲ್ಲ. ನೀರು ಕುಡಿಯೋದು, ಚಿಪ್ಸ್ ತಿನ್ನೋದು ಅಷ್ಟೇ ನಮ್ಮ ಕೆಲಸ ಇವಾಗ. ಅಷ್ಟೇ, ಅಂತ್ಯಾಕ್ಷರಿ. ಅದಕ್ಕೇ ನಮ್ಮ ಮನೆಯವರೆಲ್ಲ ಹೊರಗಡೆ ಕಳ್ಸೋದು ಹಿಂಗೆ ನಾವು ಹೇಳಿದ ತಕ್ಷಣ. ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದಕ್ಕೂ ಒಳ್ಳೆ ಫುಡ್ಡು. ನಿಮ್ಗೊಂತತ್ತು, ನನಗೊಂತತ್ತು. ನನ್ನ ಕಡೆ ಹೊತ್ತು ಪ್ಲೀಸ್ ಪ್ಲೀಸ್ ಹಾಂ ಪ್ಲೀಸ್ ತಗೊಳ್ಳಿ, ನಿಮ್ಮ ಕೈ ಮುಗಿದು ತಗೊಳ್ಳಿ. ತಗೊಂಡ್ರು. ಜೈ ಕುಬೇರಿಗೂ ಜೈ. ಅವ್ರು ರಸ್ತೆ ಮಧ್ಯೆ ಒಬ್ಬ ಸಿಗ್ತಾನೆ, ಅವ್ನಿಗೆ ಎತ್ತಾಕೊಂಡು ಜೈ. ಅವ್ನು ಇಲ್ಲೇ ಕೂರಿಸ್. ಆಯ್ತು, ಮೊದಲೇ ಮೋಟು ಪತ್ಲು ಅದನ್ನೇ ಹೇಳಿದ್ದು. ಕಾಲ್ಕೋಟಿ ಕಾರು ಇನ್ನೇನು ಕಡಿಮೆನಾ? ಕಾಲ್ಕೋಟಿ ಕಾರು ಮುಗಿದಿಲ್ಲ, ನಿಂತಿಲ್ಲ. ಅಂತೂ ಇಂತೂ ಹೊಸ ಕಾರ್ನ ತೆಗೆಸ್ಬಿಟ್ಟಕ್ಕೆ ಬೇರೆ ಆಚೆಗೆ. ಜೈ ಬಲಗಾಲಿಟ್ಟು ಆಯ್ ಬೀರು. ಪೀಸ್. ಕುಬೇರು ಕಾಲ್ಕೋಟಿ ಕಾರಲ್ಲಿ ಎಲ್ಲಿಗೆ ಹೋಯ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಪೀಸ್ ಮಾಡವ. ಪ್ರವೀಣ್ ಅದೇ ಶೆಲ್ ಹತ್ರ ಇದ್ದಾನೆ. ಅದಕ್ಕೆ ಅಲ್ಲಿಗೆ ಇಲ್ಲೇ ಐತೆ ನೋಡ್ಕೊಳಕ್ಕೆ. ನೋಡ್ರಿ ಕುಬೇರ ಜೈ ಅಂತ ಸೀಟ್ ಬೆಲ್ಟ್ ಹಾಕಬೇಡವ. ಮನಸ್ಸಿಂದ ಯಾರು ಕೆಟ್ಟ ಆಗ್ಬಿಡುತ್ತೆ ಕತೆ. ಲೆಫ್ಟ್ ಕುಬೇರ, ಇಲ್ಲ ಲೆಫ್ಟ್ ಡೆಡ್ ಎಂಡ್ವರೆಗೂ. ಸೊ ರೈಟ್ಗೆ ಹೋದ್ರೆ ಸಿದ್ದರಾಮಯ್ಯ ಅವ್ರ ಮನೆ, ಲೆಫ್ಟ್ಗೆ ಎಲ್ಲಿಗೆ ಹೋಗ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರ ಅಭಿಮಾನಿ ಬಳಗ ಚಾಮರಾಜನಗರ ಅಧ್ಯಕ್ಷರು ಬೀರೇಶ್. ಹಾಕಿ ಸರ್, ಸೌಂಡ್ ಕೊಡಿ ಸರ್, ಸಾಂಗ್ಗೆ ಒಳ್ಳೆ ಕೊಡ್ಬೇಡಿ ಸರ್, ಸಾಂಗ್ಗೆ ಕೊಡ್ಬೇಡಿ, ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ. ನಾನು ಒಳ್ಳೆ ಸಾಂಗ್ ಇದು. ಸಾರಾಯಿ ಅಂಗಡಿಗೆ ರಂಗಿನ ಲಾಟಿನು, ರಂಗಿರೋ ಕಡೆ ಕುಡಿಯೋರ ಕ್ಯಾಂಟೀನು. ಟಾಟಾ ಕರ್ವಲ್ಲಿ ಸ್ಪೀಕರ್ಗಳಂತೂ ಸೂಪರ್ ಆಗೈತೆ. ಸೊ ಆದ್ರೆ ನಾವಂತೂ ಸಾಂಗ್ ಅಂತ ಕೇಳ್ಸಕ್ಕಾಗಲ್ಲ. ಯೂಟ್ಯೂಬ್ ಅಲ್ಲಿ ನೀವೇ ಹಾಕೊಂಡು ಕೇಳ್ಕೊಂಬಿಡಿ. ಅನ್ಪ್ಲಾನ್ ರೋಡ್ ಟ್ರಿಪ್ ಏನಾಗುತ್ತೆ, ಏನ್ ಕತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಮಿಸ್ ಮಾಡದೆ ಇವಾಗಲೇ ಫಾಲೋ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಟ್ರಾವೆಲ್ ಫುಡ್ ಇನ್ ಕನ್ನಡ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಪೇಜ್ ನ. ಅನ್ಪ್ಲಾನ್ ಟ್ರಿಪ್ ಯಾವತ್ತೂ ನಮ್ಮನ್ನ ಡಿಸಪಾಯಿಂಟ್ ಮಾಡಿಲ್ಲ. ಖಂಡಿತ ಈ ಟ್ರಿಪ್ ವಿಡಿಯೋಗಳು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಅಂತ ಅನ್ಕೋತೀನಿ. ಅವ್ರು ಇಲ್ಲೇ ಇರ್ಬೇಕು. ಅವರು ಬಂದ್ರ ಒಳಗಡೆ ದುಬೈಗೆ ಹೋಗಿ ವಾಪಸ್ ಬರ್ಬೋದು. ಇವನಾಗ ಬಂದ್ರೆ ಲೇಟ್ ಆಗಿ ಕರು ಡೀಸೆಲ್ ಹೋಯ್ತಾ ಐತೆ 99 ರೂಪಾಯಿ ಪವರ್ ಡೀಸೆಲ್ ಬರ್ತೈತೆ ಟ್ಯಾಂಕ್ ಒಳಗಡೆ ಬರ್ತೈತೆ. ಇದು ಕೆಂಪು ಕರ್ವು, ಅದು ಕಾಪರ್ ಕರ್ವು. ಮೈಸೂರು ಸಿಟಿ ಬಿಟ್ಟು ಮಡಿಕೇರಿ ರೋಡ್ ಹಿಡಿದಿದ್ದೀವಿ. ಮುಸ್ಸಂಜೆ ಆಗ್ತಾ ಇದೆ. ಬೆಟ್ಟ ಗುಡ್ಡಗಳು ಹಿಡಿತೀವೋ ಇಲ್ಲ ಸಮುದ್ರದ ದಡಕ್ಕೆ ಹೋಗ್ತೀವೋ ನಿಜವಾಗ್ಲೂ ಗೊತ್ತಿಲ್ಲ. ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಹೋಗ್ತಾ ಇರೋದಷ್ಟೇ. ಸೊ ಮೊದಲನೇ ಬ್ರೇಕ್ ಹಾಕಾಯ್ತು. ಟೈಮು ಸಂಜೆ 6 ಗಂಟೆ ಆಗ್ತಾ ಇದೆ. ಹುಣಸೂರು ಪ್ರಿಯಾಪಟ್ಟಣ ಮಧ್ಯ ಇದೀವಿ. ಒಂದ್ ಕಾಫಿ ಹಾಕೊಂಡು ನಮ್ಮ ರೈಡ್ ನ ಸ್ಟಾರ್ಟ್ ಮಾಡವ. ಕುಬೇರು ಕಾಲ್ಕೋಟಿ ಕಾರ್ ನ ನಂಬಿಕೆ ಇಟ್ಟು ನನಗೆ ಕೊಟ್ಟವ್ರೆ ಓಡ್ಸಕ್ಕೆ. ಕಾರ್ ಏನೋ ಸೂಪರ್ ಆಗಿ ಓಡಿಸ್ತೀನಿ, ಆದ್ರೆ ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ. ಕಾರ್ ಡ್ರೈವ್ ಮಾಡಕ್ಕಂತೂ ಸಕ್ಕದಾಗೈತೆ. ಬ್ಯಾಟ್ರಿ
ಮಡಿಕೇರಿ ಕಡೆಗೂ ಹೋಗ್ಲಿಲ್ಲ, ಮಂಗಳೂರು ಕಡೆಗೂ ಹೋಗ್ಲಿಲ್ಲ. ಸದ್ಯಕ್ಕೆ ಕುಶಾಲನಗರದಿಂದ ರೈಟ್ ತಗೊಂಡು ಸೋಮಾರ್ಪೇಟೆಗೆ ಬಂದ್ವಿ. ನಿಜವಾಗ್ಲೂ ಸೋಮಾರ್ಪೇಟೆಯಿಂದ ಮುಂದಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಇಲ್ಲ. ಪುಷ್ಪಗಿರಿ ಇಲ್ಲ ಒಣಗೂರು ಆನ್ ಪೋಸ್ಟ್ ಹತ್ರ ಏನಾದ್ರು ಸ್ಟೇ ಸಿಗುತ್ತೆ, ಹೋಮ್ ಸ್ಟೇಗಳು ಸಿಗುತ್ತೆ ಅಂತ ರಿಸರ್ಚ್ ಮಾಡ್ತಾ ಇರೋ ಸ್ನೇಹಿತರುಗಳು. ಇನ್ ಕೇಸ್ ಸ್ಟೇಗಳೆಲ್ಲ ಸಿಗ್ಲಿಲ್ಲ ಅಂತಂದ್ರೆ ಹಂಗೆ ಸಕಲೇಶ್ಪುರ ಹೋಗ್ಬಿಟ್ಟು ಡೌನ್ ಇಳಿದ್ಬಿಡವ ಅಂತ ಅನ್ಕೊಂಡಿದೀವಿ. ಟೈಮು ರಾತ್ರಿ 8 ಗಂಟೆ ಆಗ್ತಾ ಇದೆ. ರೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಕರ್ವಲ್ ಕರ್ವಲ್ ತಿರುಗಿಸ್ತಾ ಇದೀವಿ. ಬೇರೆ ನಮ್ ಕಾಲ್ ಕೊಟ್ಟಿ ಕಾರ್ ತಗೊಂಬಂದು ಏನ್ ಮಾಡ್ತಾರಪ್ಪ ಅನ್ನೋ ಚಿಂತೆ ಇರ್ಬೇಕು. ಹಂಗೆಲ್ಲ ಇಲ್ಲ ಕುಬೇರ್ರೆ, ಆ ಥರ ಇಲ್ಲವೇ ಇಲ್ಲ. ಕುಬೇರ್ ಹಂಗೇನಿಲ್ಲ. ನೋಡಿ ಏನೂ ಕಾಣ್ತಾ ಇಲ್ಲ, ನಿಮ್ಮ ಡಿಸ್ಪ್ಲೇನೇ ಕಾಣ್ತಾ ಇರೋದಿಲ್ಲ. ಇಲ್ಲ ರೋಡ್ ಕಾಣಿಸ್ತಾ ಇದೆ ಒಂಚೂರು ಮೇಲೆ. ಆ ಪಾಯಿಂಟ್ ಎಕ್ಸ್ ಇರೋದನ್ನ ಒಂದ್ ಹಾಕಿ ಇನ್ನೂ ಚೆನ್ನಾಗಿ ಬರುತ್ತೆ. ಅವಾಗ ಕ್ಲಾರಿಟಿ ಮೇನ್ ಸೆನ್ಸರ್ ಅಲ್ಲ, ಒಂಚೂರು ತಗೊಳ್ಳಿ ಸಾಕು. ಸ್ನೇಹಿತರೆ, ಒಂದು ವಿಶೇಷ ಸೂಚನೆ. ನಾವೇನೋ ಸ್ನೇಹಿತರು ಅನ್ಪ್ಲಾನ್ ರೋಡ್ ಟ್ರಿಪ್ ಮಾಡ್ತಾ ಇದೀವಿ ಅಂತ ಸಿಕ್ಕಿದ ರೋಡ್ಗಳೆಲ್ಲ ನುಗ್ತಾ ಇದೀವಿ. ಕಾರಲ್ಲಿರೋ 4 ಜನ ಸ್ನೇಹಿತರಿಗೂ ಯಾವುದೇ ಕಂಡೀಷನ್ ಅಲ್ಲಿ ಬೆಳಗ್ಗೆ ರಾತ್ರಿಲಿ ಚಿಕ್ಕ ರೋಡ್ ಇರ್ಲಿ ದೊಡ್ಡ ರೋಡ್ ಇರ್ಲಿ ಡ್ರೈವ್ ಮಾಡೋ ಎಕ್ಸ್ಪೀರಿಯನ್ಸ್ ಇದೆ. ಜೊತೆಗೆ ರೋಡ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಮಸ್ಯೆಗಳು, ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳು ನಮ್ಮ ಎದುರು ಬಂತು ಅಂದ್ರೆ ಒಂಚೂರು ಹ್ಯಾಂಡ್ಲ್ ಮಾಡೋಷ್ಟು ಎಕ್ಸ್ಪೀರಿಯನ್ಸ್ ಇದಿವೆ. ನೀವೇನಾದ್ರೂ ನಮ್ಮ ತರನೇ ಅನ್ಪ್ಲಾನ್ ರೋಡ್ ಟ್ರಿಪ್ ಎಲ್ಲ ಮಾಡ್ತೀನಿ ಅಂತ ಅನ್ಕೊಂಡ್ರೆ, ನಾನು ಇವಾಗ ಹೇಳಿರೋ ಪಾಯಿಂಟ್ ಗಳಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಈ ತರ ಟ್ರಿಪ್ ನ ಟ್ರೈ ಮಾಡಿ. ಇಲ್ಲ ಅಂತಂದ್ರೆ ಯಾವ್ದೇ ರಿಸ್ಕ್ ತಗೋಬೇಡಿ, ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ನಿಮ್ಮ ಟ್ರಿಪ್ ಗಳನ್ನ ಪ್ಲಾನ್ ಮಾಡ್ಕೊಳ್ಳಿ. ಇವಾಗ ಸೋಮಾರ್ಪೇಟೆಯಿಂದ ಸ್ವಲ್ಪ ಒಣಗೂರು ಆನ್ ಪೋಸ್ಟ್ ಕಡೆಗೆ ಹೋಗ್ತಾ ಇದೀವಿ. ಅಲ್ಲೊಂದು ಹೋಮ್ ಸ್ಟೇಗೆ ಮಾತಾಡಿದ್ವಿ. ಇವತ್ತು ರಾತ್ರಿ ಅಲ್ಲಿ ಉಳ್ಕೊಳ್ಳೋಣ ಅಂತ ಪ್ಲಾನಿಂಗ್. ಮುಂದೆ ಏನಾಗುತ್ತೆ ಅಂತ ನೀವೇ ನೋಡ್ತಿರಲ್ಲ. ಬನ್ನಿ ಹೋಮ್ ಸ್ಟೇಗೆ ಹೋಗಿ ಸಿಗ್ತೀನಿ. ಚೆನ್ನಾಗಿ ಕಾಣಿಸ್ತಿದೆ ವಿಡಿಯೋ, ಚೆನ್ನಾಗಿ ಕಾಣಿಸ್ತಾ. ಗ್ರೀನರಿ ಮಾತ್ರ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಹೌದೌದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಡು ಬೇಡು ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಎಲ್ಲೋ ಒಂದ್ ಜಾಗ ಸೇರ್ಕೊಳ್ಳವ ಅಂತ ಬರ್ತಾ ಇದ್ವಿ. ನೋಡವ ಎಲ್ಲಿಗೆ ಬರುತ್ತೆ ಅಂತ. ಮುಂದೆ ಇಟ್ಬಿಡಿ, ಮುಂದಕ್ಕೆ ಬಂದ್ಬಿಟ್ವಾ. ಮೋಸ್ಟ್ಲಿ ಲೊಕೇಶನ್ ಮೇಲೆ ಹೋದ್ರೆ ಬಂದ್ಬಿಟ್ಟಂಗೆ ಒಳಗಡೆ ಹೋಗ್ಬೇಕಣ್ಣ, ಅದೆಲ್ಲ ಒಳಗಡೆ ತೋರಿಸ್ತಾರೆ. ಅಲ್ಲಿ ಥರ ಮಣ್ಣು ರೋಡ್ ಐತೆ ನೋಡಿ. ಸೊ ದಾರಿ ತಪ್ಪಿಟ್ವಿ. ಯಾವುದೋ ಒಂದು ರೆಸಾರ್ಟ್ ಹುಡ್ಕೊಂಡು ಹೋಗ್ತಾ ಇದೀವಿ. ನೋಡವ ಸಿಗುತ್ತೆ ಅಂತ. ದಾರಿ ತೋರಿಸ್ತಾರೆ. ಒಳ್ಳೆ ಸ್ನೇಹಿತರನ್ನ ಕರ್ಕೊಂಡ್ಬಂದಿದ್ದೀವಿ. ದಾರಿ ತೋರಿಸ್ತಾರೆ. ಇಲ್ಲೇ ಎಲ್ಲ ನಿಧಾನ ನಿಮ್ಮೊಂದು ಗತಿ ಕಾಣಿಸ್ತಿಲ್ಲ. ಟೈಮಿಂಗ್ ಮಾಡ್ಕೊಂಡು ಇಲ್ಲಿ ನೋಡಿ ಮೇಲಿದೆ ಅಲ್ಲಿ. ಅದೇ ರೋಡ್ ಅವರೇ ಫೋನ್ ಮಾಡ್ತಾವ್ರೆ. ಅವರೇ ಫೋನ್ ಮಾಡ್ತಾ ಇದ್ದಾರೆ. ಸೊ ಕತ್ಲಲ್ಲಿ ಹಿಲ್ ಸ್ಟೇಷನ್ ಅಲ್ಲಿ ಕರಡಿ ಹುಡುಕ್ತಾ ಇದೆ. ಕರಡಿ ಹುಡುಕ್ತಾ ಇದೀವಿ. ಹೆಂಗೆ ಆಯ್ತು, ಕಟ್ ಆಗಲ್ಲ ಅಲ್ವಾ? ಆಗಲ್ಲ, ರಿವರ್ಸ್. ಹೆಂಗ್ ಬರ್ಲಿ? ಹಿಂದಕ್ಕೆ ಪರಿವರ್ತನೆ ಸ್ಟೇರಿಂಗ್ ಉಲ್ಟಾ ಹೊಡ್ಕೊಂಡು ವೆರಿ ಗುಡ್. ಸಾಕು ಸಾಕು ಹೊಡಿ. ಗೊತ್ತಾಗುತ್ತಾ? ಪೂರ್ತಿ ಕಟ್ ಮಾಡಿ, ಫುಲ್ ಸ್ಟೇರಿಂಗ್ ಮಾಡ್ಕೊಂಡು ಫುಲ್ ಕಟ್ ಮಾಡಿಬಿಡಿ. ಮೂವ್ ಮಾಡೋಕೆ ಮುಂಚೆ ಮಾಡಿ ನೋಡಿದ್ರು ಹೋಗುತ್ತೆ ಬನ್ನಿ. ಹೋಗಿ ಹೋಗ್ತಾ ಇದೆ. ಈ ಕಡೆ ಬನ್ನಿ, ಫುಲ್ ಇದೆ ಜಾಗ. ಇದೆಯಾ? ಆ ಕಡೆ ಜಾಗ ಇದೆಯಾ? ಬನ್ನಿ. ಓ ವಾ, ಸ್ವಲ್ಪ ನೋಡ್ಕೊಂಡು ಹೋಗೋಣ. ಲೆಫ್ಟ್ ಇದೆಯಾ? ಅದೇ ಯಾವುದೋ ಒಂದು ರೆಸಾರ್ಟ್ಗೆ ಹೋಗ್ತಾ ಇದೀವಿ. ಲೈಟಾಗಿ ಆಫ್ ರೋಡ್ ಸಿಗ್ತಾ ಇದೆ. ಕರುವು ಏನೇನೆಲ್ಲ ಮಾಡಬೇಕು ಎಲ್ಲ ಮಾಡ್ತಾ ಇದ್ವಿ. ಕರ್ವ್ ಎಕ್ಸ್ಪೀರಿಯನ್ಸ್, ಕರು ಎಕ್ಸ್ಪೀರಿಯನ್ಸು. ಕರುವಿಗೆ ಎಕ್ಸ್ಪೀರಿಯನ್ಸ್ ಕೊಟ್ಬಿಟ್ಟಿದೀವಿ ಇವಾಗ ಎಲ್ಲ ಕರುಗಳಲ್ಲೂ. ಸೆಟ್ಟಿಂಗ್ ಆಗಿರಲಿಲ್ಲ, ಎಲ್ಲ ಇವಾಗ ಸೆಟ್ಟಿಂಗ್ ಆಯ್ತು. ಹೊಸ ಗಾಡ್ ಅಲ್ವಾ, ಇವಾಗ ಸೆಟ್ಟಿಂಗ್ ಆಗ್ತಾ ಇದೆ. ಸೆಟ್ ಆಗ್ಬೇಕಲ್ಲ ಅಷ್ಟೇ. ಅದೇ ನಮ್ಮ ದೇಶದ ಕಂಪ್ನಿ ಎಲ್ಲ ಗುರು, ಸೆಟ್ ಆಗುತ್ತೆ ಅಲ್ವಾ ಕುಬೇರ್ರೆ? EMI ಇದಂತೂ ಕಾರ್ದು ಓನರ್ ಕೇಳ್ಬೇಕಪ್ಪ. ನಾವೇ ಕಾಂಪಿಟೇಟಿವ್ ಬಂತ. The destination is on the right. ರೈಟ್ ಅಲ್ಲಿ ಇದೆಯಂತೆ. ಅಲ್ಲೇ ಎದುರುಗಡೆ ಮನೆಗಳದ ವಿಶಾಲವಾಗಿದೆ ಜಾಗ. ಓಡಾಡ್ಕೊಂಡು ಮಾಡ್ಬೋದು, ಓಡಾಡ್ಕೊಂಡು ಮಾಡ್ಬೋದು. ಇದನ್ನ ಕೇಳಿ ಕುಬೇರ್ರೆ. ಅದೇ ಇದೆ. ಹಾವ್ಲಾಕ್ ಇದನಾ? ಸೊ ಸಕ್ಸಸ್ಫುಲ್ ಆಗಿ ಲೈಟ್ ಆಫ್ ಆಗೋಯ್ತಾ. ಸೊ ಸಕ್ಸಸ್ಫುಲ್ ಆಗಿ ಒಂದು ಜಾಗಕ್ಕೆ ಸ್ಟೇ ಆಗಾಯ್ತು. ಸೊ ಇಲ್ಲಿ ಏನೇನು ಐತೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ನಮ್ಮ ಕರುವಲ್ಲಿ ಒಳ್ಳೆ ಕರು ಜಾಗದಲ್ಲಿ ತಗೊಂಬಂದು ನಿಲ್ಸಿದ್ವಿ. ನೋಡವ ಮುಂದೆ ಏನೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಿಮ್ಗೆ ಶೇರ್ ಮಾಡ್ತೀರಿ. ಮನಿ ಹೈಕ್ಲೆಲ್ಲ ರಿಫ್ರೆಶ್ ಆಗಕ್ಕೆ ಹೋಗೋರೆ. ಸೊ ಇನ್ನು ಮುಂದೆ ಏನೇನಾಗುತ್ತೆ ಅದು ಇತಿಹಾಸ ಸೇರಲಿ. ನೋಡವ ಏನೇನಾಗುತ್ತೆ ನನಗೂ ಗೊತ್ತಿಲ್ಲ. ಸೊ ರೂಮು ಗೀಮು ಎಲ್ಲ ಹೋಮ್ ಸ್ಟೇ, ಪಕ್ಕಾ ಒಂದು ಇಂಟೀರಿಯರ್ ಜಾಗದಲ್ಲಿ ಹೋಮ್ ಸ್ಟೇ. ನೈಟಲ್ಲಿ ಹಿಂಗೆ ಕಾಣಿಸ್ತಾ ಇದೆ. ಏನೇನೋ ಆಗುತ್ತೆ. ಸೊ ಕತ್ಲೇನೋ ಆಗೈತೆ, ಆದರೆ ನಮ್ಮ ಆಟಗಳು ಇನ್ನೂ ಮುಗ್ದಿಲ್ಲ. ಇವಾಗ ಶುರು ಆಗುತ್ತೆ. ಸೊ ಏನೇನೆಲ್ಲ ಆಗ್ಬೋದು ಅಂತ ನೀವು ಹೇಳಿ. ನಾಯಿಗಳು ಬೇರೆ ಕೂಕತ್ತಾವೆ. ಜಾಲಿ ಜಾಲಿ ಮಾಡವ. ಹುಣ್ಣಿಮೆ ರಾತ್ರಿಯಲ್ಲಿ ಇವ್ರದೆಲ್ಲ ಏನು ಕತೆಗಳು. ಬರ್ರೆ ಇಂಥ ರಾತ್ರಿಲಿ ಮನೆ ಬಿಟ್ಟು ಬಂದಮೇಲೆ ಏನೇನೋ ಮುಸ್ಬೇಕು. ನೀವು ಏನೇನೋ ಮುಸಿಸ್ತಾ ಇದ್ದೀರಲ್ಲ, ಹೆಂಗೆ ಹೇಳಿ? ಹಾಂ, ಏನಾಗಲ್ಲ.
ಆರ್ವಿಗೆ ವಿಯೆಟ್ನಾಂ ಪೂರ್ತಿ ಇದೆ ಇದೆ. ಎರಡು ಕೈಲಿ ಇದು ಮಾಡ್ಕೊಳ್ಳಿ ಇಲ್ಲಿ ಕೊಡಿ ನಮ್ಗೊಂಚೂರು ಸಕ್ಕಂತ ಎಕ್ಸ್ಪ್ರೆಸ್ ಬೆಳಿಗ್ಗೆ ನಮಗೆ ಡೈಲಿ ನೆಗಡಿ ಆಗುತ್ತೆ ಬೆಳಿಗ್ಗೆ ಟೈಮಲ್ಲಿ ಅಷ್ಟೇ ಅಷ್ಟೇ ಹೊತ್ತಿಗೆ ಕರೆಕ್ಟಾಗಿ ಕುಡಿ ಕುಬರ ಅದೇನಿಲ್ಲ ಟಕ್ಕಂತ ತಲೆಗಿಲ್ಲ ಇಟ್ಕತ್ತು ಅಂದ್ರೆ ಈ ಇದು ನೋಡಿದ್ದು ಹೈಪರ್ ರೋಲಾನ್ ಅಂದ್ಬಿಟ್ಟು ಬರೀ ಮೂಸ್ಬಿಟ್ರೆ ಮುಗೀತು. ಹೆಂಗೈತಿ ಚಿನ್ನು? ತಗೋ ಚಿನ್ನು, ಪ್ಲೀಸ್ ಚಿನ್ನು, ಪ್ಲೀಸ್ ಪ್ಲೀಸ್. ಅಯ್ಯೋ, ಇಷ್ಟು ದೂರ ನೀವು ಕರ್ವಲ್ ಕರ್ಕೊಂಬಂದು ಇದು ಮೂಸಿಸ್ಬಾರ್ದು ನೀವು ಗಂಡು ಮಕ್ಳಿಗೆ. ಇದು ತಪ್ಪು ತಿಳ್ಕೊಬೇಡಿ, ನಮ್ಮ ಹೊರನಾಡು ಶೃಂಗೇರಿ ಕಳಸ ಧರ್ಮಸ್ಥಳದ ಕಡೆ ಇದು ಆಯುರ್ವೇದ. ಮತ್ತೆ ಈ ಚಳಿಗಾಲಕ್ಕೆ ನೆಗಡಿ ಶೀತಕ್ಕೆ ಏನಾರು ಇದ್ರೆ ಇದು ರಾಮಬಾಣ. ರಾಮಬಾಣ ಬೇರೆ ಏನೋ ತಪ್ಪು ತಿಳ್ಕೊಬೇಡಿ. ಹೇಳಪ್ಪ ಎಕ್ಸ್ಪೆಕ್ಟ್ ಆಯುರ್ವೇದಿಕ್ ಒಳಗಡೆ ಎಷ್ಟು ಕೂದಲುಗಳಿವೆ ಎಲ್ಲ ನಿಂತ್ಕೊಬಿಟ್ವಾ? ಸೊ ದಿಸ್ ಇಸ್ ದ ಪವರ್ ಆಫ್ ಆಯುರ್ವೇದಿಕ್. ಅಷ್ಟೇ, ಅದೇ ಆಯುರ್ವೇದಿಕ್ ಪವರ್ ಅದು. ಸೊ ಈ ಥರದೊಂದು ಜಾಗದಲ್ಲಿ ಯಾರೂ ಇಲ್ಲ, ನಿಶಬ್ದವಾದ ಜಾಗದಲ್ಲಿ ಫೈರ್ ಕ್ಯಾಂಪ್ ಹಾಕ್ಕೊಂಡು ನೋಡಿ, ಬರೀ ಚಿಪ್ಸು ಅಷ್ಟೇ, ಇನ್ನೇನಿಲ್ಲ. ನೀರು ಕುಡಿಯೋದು, ಚಿಪ್ಸ್ ತಿನ್ನೋದು ಅಷ್ಟೇ ನಮ್ಮ ಕೆಲಸ ಇವಾಗ. ಹಾಂ ಅಷ್ಟೇ, ಅಂತ್ಯಾಕ್ಷರಿ. ಮ್ಯೂಸಿಕಲ್ ಚೇರ್ ಆಡ್ತೀವಿ, ಚಿಪ್ಸ್ ತಿಂತೀವಿ, ನೀರು ಕುಡ್ಕೊತೀವಿ ಅಷ್ಟೇ, ಊಟ ಮಾಡ್ಕೊಂಡು ಮಲ್ಕೋತೀವಿ ಅಷ್ಟೇ ನಮ್ಮ ಕೆಲಸ. ಅದಕ್ಕೇ ನಮ್ಮ ಮನೆಯವರೆಲ್ಲ ಹೊರಗಡೆ ಕಳ್ಸೋದು ಹಿಂಗೆ ನಾವು ಹೇಳಿದ ತಕ್ಷಣ. ಬೆಂಕಿಯ ಬಲೆ ಮಜವಾಗೈತೆ. ಚಳಿ ಒಂದು ರೇಂಜಿಗೆ ಕಡಿಮೆ ಐತೆ, ಏರುತ್ತೆ ಗ್ಯಾರಂಟಿ. ಚಳಿ ಏರ್ಸ್ಕೊತೀವಿ, ಬಿಡಲ್ಲ. ಇಲ್ಲಿಲ್ವ ಅಷ್ಟೊಂದು ನೀರು, ಮೈ ಮೇಲೆ ಸುರ್ಕೊಂಡಾರು ಚಳಿ ಏರ್ಸ್ಕೊತೀವಿ. ಚಳಿ ಏರ್ಸ್ಕೊಳ್ಳೋದು, ಬಿಸಿ ಕಾಯಿಸ್ಕೊಳ್ಳೋದು ಅಲ್ಲ ಬೀರೋ? ಡ್ಯಾನ್ಸ್ ಬರೋದು ಅಷ್ಟೇ. ನೀವು ಫಸ್ಟು ನೀರು ಕುಡಿತೀಯಾ ಚಿಪ್ಸ್ ತಿಂತೀಯಾ? ಹಾಂ, ಡೈರೆಕ್ಟ್ ಚಿಪ್ಸಾ? ಓಕೆ ಓಕೆ. ಹಾಂ, ಬೆಗ್ಗಿಕಾಯಿ ಬರ್ರ. ತೆಂಗ ಡಿಂಗ್ ಏನು ಬೇಕಾದ್ರೆ ಹೇಳ್ಕೊಬೋದು ಗುರು, ಅದರಲ್ಲೇ ತಕ್ಕ ದಿಮಿ ತೋಮ್ತಾನ ಅನ್ಕೊಂಡು ಏನು ಬೇಕಾದ್ರೆ ಹೇಳ್ಬೋದು. ದಿದ್ದಿರಿ ತೋಮ್ ದಿದ್ದಿರಿ 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 ಅದೇ ತಾಳರೇ ಇದು ಸಾಕು. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ ಮುಂಚೆನೆ ಹೇಳ್ದೆ, ಅನ್ಪ್ಲಾನ್ ಟ್ರಿಪ್ ಅಲ್ಲಿ ಇರೋ ಮಜಾ ನಿಜವಾಗ್ಲೂ ಪ್ಲಾನ್ ಮಾಡಿರೋದ್ರಲ್ಲೂ ಬರಲ್ಲ ಅಂತ. ನೋಡಿ, ಈ ಚುಮು ಚುಮು ಚಳಿಗೆ ಫೈರ್ ಕ್ಯಾಂಪ್, ಒಳ್ಳೆ ಪೆಪ್ಪರ್ ಚಿಕನ್, ಕೂರ್ಗ್ ಸ್ಟೈಲ್ ಚಿಕನ್ ಮಸಾಲ, ಸಲಾಡ್ ಸಿಕ್ಕೈತೆ. ಇದೆಲ್ಲ ನಂಚ್ಕೊಳಕ್ಕೆ ಮೇನ್ ಐಟಮ್ ಅವಾಗ್ಲೇ ನೋಡಿದ್ರಲ್ಲ, 20 ಲೀಟರ್ ಕ್ಯಾನ್ ಅಲ್ಲಿ ತುಂಬಾ ನೀರೈತೆ. ನೀರ್ ಕುಡಿತಾ ಇದೀವಿ, ಪೆಪ್ಪರ್ ಚಿಕನ್ ತಿಂತಾ ಇದೀವಿ, ಮಜಾನೇ ಬೇರೆ. ಪೆಪ್ಪರ್ ಚಿಕನ್ ಮಾಡೋರೆ, ಜಾಸ್ತಿ ಮಸಾಲೆ ಹಾಕಿಲ್ಲ, ಒನ್ಲಿ ಇಲ್ಲೇನೋ ಲೋಕಲ್ ಸಿಗುತ್ತಲ್ವಾ ಚಿಕನ್ ಅಷ್ಟೇ. ಪೆಪ್ಪರು, ಚಿಕನ್, ಉಪ್ಪು ಅಷ್ಟೇ, ಓವರ್ ಮಸಾಲೆ ಎಲ್ಲ ಹಾಕ್ತೆ. ಇದನ್ನ ಮಟನ್ ಪೆಪ್ಪರ್ ಡ್ರೈ ಅನ್ನಲ್ಲ, ಮಟನ್ ಡ್ರೈ ಅಂತ, ಚಿಕನ್ ಡ್ರೈ ಅಂತಾರೆ. ಸರಿ ಸರ್, ಆಯಿತು. ನಮ್ಮ ಬೀರೆ ಸೇರು ಏನು ಹೇಳಿದ್ರು ಹಂಗೆ. ಇಷ್ಟೊತ್ತಲ್ಲ ಒಂದು ತೋರ್ಸಂಗಿಲ್ಲ, ಆದರೂ ಒಂದ್ಸಲಿ ತೋರಿಸ್ಬಿಡ್ತೀನಿ. ತೋರಿಸಿ ಸಮಾಧಾನ ತಗೊಳ್ಳಿ. ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಪೆಪ್ಪರ್ ಡ್ರೈ ಬಿಸಿ ಬಿಸಿ ಆಗುತ್ತಾ? ಪೆಪ್ಪರ್ ಕ್ವಾಲಿಟಿ ಐತೆ ಅಲ್ವಾ? ತುಟಿಲ ಕಣ್ಣೀರಾಗಿ ಕರಗಿತಲ್ಲ. ಇಷ್ಟೊಂದೆಲ್ಲ ಫೀಲಿಂಗು, ಎಮೋಷನ್ ಎಲ್ಲ ಆಗಕ್ಕೆ ಈ ನೀರೇ ಕಾರಣ ಅಂತ ನನ್ನ ಫ್ರೆಂಡ್ ತೋರಿಸ್ತಾವನೆ. ಆದ್ರೆ ಇನ್ನೊಂದು ಫೀಲಿಂಗ್ ಏನು ಅಂತಂದ್ರೆ, ಈ ನೀರು ಖಾಲಿ ಆಗ್ಬಿಟ್ಟೈತೆ. ಕಾಯಿನ ಹಾಕಿ ನೀರ್ ತರವ ಅಂದ್ರೆ ನೀರ್ ಕೂಡ ಆಫೀಸು ಕ್ಲೋಸ್ ಆಗ್ಬಿಟ್ಟೈತೆ. ಅದಕ್ಕೆ ತುಂಬಾ ಫೀಲಿಂಗು, ಎಮೋಷನ್. ಈ ಹಾಡುಗೋಸ್ಕರ ಒಂದು ಸಾಧನೆ ಮಾಡಿದ್ದೀನಿ, ಅದನ್ನ ಹೇಳ್ಕೊಳ್ಳೇಬೇಕು. 74 ಸಲ ರಾತ್ರಿಯಿಂದ ಬೆಳಗ್ಗೆ ನಿದ್ದೆ ಮಾಡದೆ ಎರಡು ಕೇಳಿದ್ದೀನಿ. 74 ಸಲ ಕೌಂಟ್ ಇಟ್ಕೊಂಡಿದ್ದೀನಿ, ಒಂದೇನು ಕೇಳಕ್ಕೆ. ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು. ಈ ಲೈನ್ಗೆ ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್? ಹೇಳಿ. ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು. ಈ ಲೈನ್ ಬಯಟ್ ಮಾಡಕ್ಕೆ 74 ಸಲ ರಾತ್ರಿ 8 ಗಂಟೆಯಿಂದ ಅದ್ರ ನಾಳೆ ಮಧ್ಯಾಹ್ನದವರೆಗೂ ಈ ಹಾಡನ್ನ ರಿಪೀಟೆಡ್ ಆಗಿ ಕೇಳೋರ ಏಕೈಕ ವ್ಯಕ್ತಿ ನಾನು. ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ? ಪಾಯಿಂಟಿಗೆ ಗೊತ್ತಾಯಿದ್ದೀರಾ? ನಾನು ಒಬ್ಬನೇ ಅಂತ ಅನ್ಕೊಂಡಿದ್ದೆ. ಇಲ್ಲ ಇಲ್ಲ ಇಲ್ಲ, ಅದೇ ತಪ್ಪು. ನಮ್ಮ ಫ್ಯಾಮಿಲಿ, ನನ್ನ ಕಸಿನ್ಸ್, ಒಳ್ಳೇದು ಎಲ್ಲರೂ ಹೇಳಿದೆ ಇವನಿಗೊಂಥರ ಹುಚ್ಚು, ಒಳ್ಳೇದು ಕೆಲಸ ಮಾಡೋದು, ಇವನು ಸಿವಿಲ್ ಇಂಜಿನಿಯರ್, ಒಳ್ಳೇದು ಎಂತ
ಎಂತೆಂತ ಪ್ರಾಜೆಕ್ಟ್ ಮಾಡ್ತಾರೆ ಒಳ್ಳೇದು ಬಿಟ್ಟ So ಅದೇನೋ ಒಳ್ಳೇದು. ಮಾಡ್ತೀನಿ ಅಂತ ಏನೋ ಥಿಂಕ್ ಮಾಡಿ ನಮ್ಗೆಲ್ಲ ಇದು ಅವಶ್ಯಕತೆನೂ ಇಲ್ಲ ಒಳ್ಳೇದು ಒಳ್ಳೇದು ಹೌದಲ್ವಾ ಬಟ್ ಮ್ಯಾಟ್ರ್ ಐತೆ. ನಾನೇನ್ ಹೇಳ್ತೀನಿ ಗೊತ್ತಾ ಒಳ್ಳೇದು. ಅವ್ರಿಗೆ ಥಿಂಕಿಂಗ್ ಕೆಪಾಸಿಟಿ ಇಲ್ಲ ಒಳ್ಳೇದು ಬೆಳೆದೆ ನಾನು ಒಳ್ಳೇದು ಬೇಕಾದ್ರೆ ಬನ್ನಿ ಒಳ್ಳೇದು. ಬೆಳ್ದೆ. ಇವತ್ತು ಅವ್ರ ಏನ್ ಜೊತೆ ನಾನು ಗೊತ್ತಲ್ಲ? ಒಳ್ಳೇದು ಆಫ್ಟರ್ ಲಾಕ್ಡೌನ್ ಒಳ್ಳೇದು ಏನೇನೋ ಇನ್ಸಿಡೆಂಟ್ ಒಳ್ಳೇದು. ಆಗಿ ಸಿಕ್ಕಾಪಟ್ಟೆ ಮೈನಸ್ ಒಳ್ಳೇದು ನಾವು ಒಳ್ಳೇದು. ನಂದು ಕನ್ಸ್ಟ್ರಕ್ಷನ್ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಒಳ್ಳೇದು. ಆಗೇನಂದ್ರೆ ಗೊತ್ತಾ ಒಳ್ಳೇದು ಆ ಇವನಿಗೆ ಈ ಟೈಮಲ್ಲಿ ಇವೆಲ್ಲ ಒಳ್ಳೇದು. ಬೇಕಾ ಸುಮ್ನೆ ಬೇರಪ್ಪ. ಒಳ್ಳೇದು ಹೇಳಿ ಏನೇನೋ ಮಾಡ್ತಾವನೆ ಒಳ್ಳೇದು. ಹೆಂಗೆಂಗೋ ಮಾಡ್ತಾನೆ ಒಳ್ಳೇದು. ಏನಕ್ ಬೇಕು ಅಂತ ನಿಮ್ಮ ಮಾತಿಗೆ ಬೂಸ್ಟ್ ಹೇಳ್ತೀನಿ. ನಿನ್ನೆಗಳು ರೆಫರೆನ್ಸ್ ಮಾತ್ರ, ಎಸ್ ನಾಳೆಗಳೇ ಕನಸು. ನಾವು ಅದಕ್ಕೆ ಬದುಕೋದು ಸರ್. ಇವತ್ತು ನಾನು ಓಪನ್ ಹೇಳ್ತೀನಿ, ಇಷ್ಟೇ. ನೀವು ವಾಪಸ್ ಮಲಿಕೊಳ್ಳೋವರೆಗೂ ನಾನು ಆಡೋ ಹಾಡುಗಳು ಲೈಫ್ ಟೈಮಲ್ಲಿ ರಿಪೀಟೆಡ್ ಆಗಿ ಕೇಳಬೇಕು. ಹೌದು ನಿಜವಾಗ್ಲೂ ಇದು ನನ್ನ ಅನುಭವ. ನಾನು ಇವತ್ತು ಸ್ಥಾನದಲ್ಲಿ 6 ಕಾರ್ ತಗೊಂಡಿದ್ದೀನಿ, ಕೋಟಿಗಟ್ಟಲೆ ಮನೆ ಇದೆ, ಕೋಟಿಗಟ್ಟಲೆ ಆಸ್ತಿ ಇದೆ, ಜಮೀನುಗಳಿದೆ. ಇವತ್ತು ಆ ಸಾಧನೆಗೆ ನನಗೆ ಹಾಡುಗಳ ಸ್ಫೂರ್ತಿ ಸರ್. ಪೋಸ್ ನೋಡೋ ಅಲ್ಲಿ. ಒಳ್ಳೆ ಅರ್ಕಲೆಸ್ ಅರ್ಕಲೆಸ್ ಶರತ್ ಒಂಚೂರು ಸೈಡ್ಗೆ ಬನ್ನಿ. ಇಲ್ಲ ಅವರು ಅರ್ಕಲೆಸ್ ಅರ್ಕಲೆಸ್ ಲೇಡಿ ಹರ್ಕ್ಯುಲಸ್. ಲೆಟ್ ಮಿ ಕಂಪ್ಲೀಟ್ ದ ಫೈನಲ್ ವರ್ಡ್. ಅಷ್ಟು ಪ್ಯೂರ್ ಸೋಲು ನಮ್ಗೆ ಸಿಗಲ್ಲ ಬಾಸ್. ನಾವು ಅದಕ್ಕೆ ಮರ್ಯಾದೆ ಕೊಡ್ಬೇಕು. ಇಲ್ಲ ಸಿಗಲ್ಲ. ಏಯ್ ಅವನು ಒಪ್ಕೊಳ್ಳಲ್ಲ. ಜೀವನ ಸಾಗದು ನೀನು ಬಿಟ್ಟು ನೆಲದ ಮೇಲೆ ದೋಣಿ ಸಾಗ ಸೂರ್ಯ ಬರದ ಕಮಲವೆಂದು ಅರಳದು ನಿನಗಾಗಿಯೇ ಕಾದಿರುವುದು ಚಂದ್ರೋದಯ. ಇಷ್ಟೊತ್ತು ಮನೋರಂಜನಾ ಕಾರ್ಯಕ್ರಮ ಮುಗೀತು. ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಬನ್ನಿ ಬ್ಯಾಟಿಂಗ್ ಮಾಡವ. ಫಾಸ್ಟ್ ಅಂತೂ ಹೋಗ್ಲೇಬೇಕು ಬೆಳಗ್ಗೆ. ಹೊಟ್ಟೆ ತುಂಬ ತಿನ್ಬಿಟ್ಟು ಬಿರಿಯಾನಿನ ನಮ್ಮ ಚಿನ್ನು ತಿಳಿಸಾರು ತಿಂತೈತೆ. ಡ್ರ್ಯಾಗನ್ ಬರಲಿ, ಬರಲಿ, ಇಳಿದು ಬಿಡವ, ನಮ್ಮ ಕೋಬ್ರಾ ಜೊತೆಗೆ ಇಳಿದು ಬಿಡವ ನಮ್ದೇ ಅದು. ಅಷ್ಟೇ. ಬಿರಿಯಾನಿ ಎಲ್ಲ ಸಕ್ಕದಾಗಿ ಮಾಡೋರು ಗುರು. ತುಂಬ ನ್ಯಾಚುರಲ್ ಫುಡ್ ಎಲ್ಲ ತುಂಬ ನ್ಯಾಚುರಲ್ ಮಾಡೋರು. ಎಷ್ಟು ಸೂಪರ್ ಆಗಿದೆ ಅಂತೀರಾ, ಮಾತೇ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಕ್ಕೂ ಒಂದು ಒಳ್ಳೆ ಫುಡ್ಡು. ನಿಮ್ಗೊಂತತ್ತು, ನನಗೊಂತತ್ತು. ನನ್ನ ಕೈ ನೋಡ್ತಿತ್ತು ಪ್ಲೀಸ್ ಪ್ಲೀಸ್ ಹಾಂ ಪ್ಲೀಸ್ ತಗೊಳ್ಳಿ ತಗೊಳ್ಳಿ. ನಿಮ್ಮ ಕೈ ಮುಗಿತು ತಗೊಳ್ಳಿ. ತಗೊಂಡ್ರು. ಹಾಂ ಸೂಪರ್ ಸ್ಪೈಡರ್ ಮ್ಯಾನ್. ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲದೆ ಅನ್ಪ್ಲಾನ್ಡ್ ಆಗಿ ಕಾರ್ ತೆಗ್ದಿದ್ದು. ಆದ್ರೆ ದೇವರು ಒಂದ್ ಒಳ್ಳೆ ಜಾಗಕ್ಕೆ ಸೇರಿಸ್ತಾ ಏನೇನೆಲ್ಲ ಮಾಡಿದ್ವಿ ಅಂತ ನೀವೇ ನೋಡಿದ್ರಿ. ಈ ಹೋಮ್ ಸ್ಟೇನು ಗೋಲ್ಡು, ಈ ಜಾಗನೂ ಗೋಲ್ಡು, ಇವ್ರು ಕೊಟ್ಟಿರೋ ಊಟನೂ ಗೋಲ್ಡು. ಅದ್ರ ಜೊತೆಗೆ ಈ ಹೋಮ್ ಸ್ಟೇ ಓನರ್ ಇದಾರಲ್ಲ, ಅವರಂತೂ ಚಿಂದಿ ಚಿತ್ರನ ಬಿಡಿ ಸೂಪರ್. ಈ ಹೋಮ್ ಸ್ಟೇ ಹೆಸರು ಹಾವ್ಲಾಕ್ ಅಂತ ಒಣಗೂರ್ ಆನ್ ಪೋಸ್ಟ್ ಹತ್ರ ಯಾವ್ದೋ ಒಂದು ಲೊಕೇಶನ್ ಬರುತ್ತೆ. ಖಂಡಿತ ಎಕ್ಸಾಕ್ಟ್ ಲೊಕೇಶನ್ ಹೇಳೋ ಪರಿಸ್ಥಿತಿ ಅಂತೂ ನಾವಿಲ್ಲ. ಹೋಮ್ ಸ್ಟೇ ಓನರ್ ನಂಬರ್ ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಪೂರ್ತಿ ಹೋಮ್ ಸ್ಟೇನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಮಸ್ಕಾರ.